ಇದು ಕಲಿಯುಗ. ಅತ್ತೆ ಮಾವ ಇದ್ದ ಮನೆಗೆ ಹೆಣ್ಣನ್ನು ಕೊಡಲು ಹಿಂಜರಿಯುತ್ತಾರೆ. ಎಲ್ಲರಿಗೂ ಸ್ವತಂತ್ರ ಜೀವನ ಬೇಕು. ಕೂಡಿ ಬಾಳುವ ದಿನಗಳು ಹೋಗಿವೆ. ಕಾಲಕ್ಕೆ ತಕ್ಕಂತೆ ಬದಲಾದರೆ ಎಲ್ಲರಿಗೂ ಒಳ್ಳೆಯದು. ಅತ್ತೆ ಮಾವನಿಗೆ ಏನೇನೋ ತೊಂದರೆಗಳು, ಮಾನಸಿಕ ತೊಂದರೆಗಳು. ಅವರು ಬಂದಿರುವ ಸೊಸೆಯನ್ನು ಒಪ್ಪಿಕೊಳ್ಳೋದೇ ಇಲ್ಲ ಯಾವ ಕಾರಣಕ್ಕೂ. ಇದನ್ನು ಯಾರೂ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಮನೆಯ ಹಿರಿಯರು ತಮ್ಮ ಮಗ ಸೊಸೆಯನ್ನು ಸುಖವಾಗಿ ಇರಲು ಬಿಟ್ಟರೆ ಅವರು ಎಲ್ಲರೂ ಸುಖವಾಗಿರೋದಕ್ಕೆ ಸಾಧ್ಯ ಆಗತ್ತೆ. ಯಾವ ಸಮಸ್ಯೆ ಕೂಡ ಬಾರದು. ಒಟ್ಟು ಕುಟುಂಬ ಪರಿಕಲ್ಪನೆ ಕಡಿಮೆ ಆಗ್ತಾ ಇದೆ. ಕಾಲಕ್ಕೆ ತಕ್ಕಂತೆ ಹೊಂದ್ಕೊಂಡು ಹೋಗೋದು ಜೀವನ ಆಗಿದೆ. ಆದರೆ ಸ್ವಾಮಿ, ಒಂದು ಕಟು ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ. ಅಳಿಯ ತಲೆ ಕಡಿದು ಅತ್ತೆ ಮಾವನ ಕಾಲ ಅಡಿಯಲ್ಲಿ ಇಟ್ಟರೂ ಆತ ಮಗನಾಗಲಾರ. ಸೊಸೆ ತನ್ನ ಜೀವನ ಪರ್ಯಂತ ಅತ್ತೆ ಮಾವಂದಿರ ಸೇವೆ ಮಾಡಿದರೂ ಸಹ ಆಕೆ ಮಗಳಾಗೋದಿಲ್ಲ. ಕೆಲಸ ಮುಗಿದ ನಂತರ ಅಳಿಯನೂ ಕೂಡ ಮನೆ ತೊಳೆಯ ಅಂತಾನೆ ಹೇಳ್ತಾರೆ. ಸೊಸೆನ ನೀನು ಎಲ್ಲಿಂದಳೋ ಬಂದೋಳು ಅಂತ ಹೇಳಿ ಚುಚ್ಚಿ ಮಾತು ಆಡಿ ಚುಚ್ಚು ಮಾತುಗಳನ್ನು ನೋಯಿಸಿ ಅವರು ಮನಸ್ಸಿಗೆ ತುಂಬ ಬೇಜಾರು ಮಾಡ್ತಾರೆ. ಇದು ಅವರ ಸ್ವಾರ್ಥಗಳನ್ನು ತೀರಿಸಿಕೊಳ್ಳೋವರೆಗೂ. ಕೇವಲ ಸೊಸೆ ತಪ್ಪು ಅತ್ತೆ ತಪ್ಪು ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಮನೆಯಲ್ಲಿ ಸೊಸೆಯರೇ ಜೋರಿರ್ತಾರೆ, ಅತ್ತೆಯರಿಗೆ ಕಾಟ ಕೊಡ್ತಾರೆ. ಎಷ್ಟೋ ಮನೆಯಲ್ಲಿ ಅದು ಉಲ್ಟಾ ಇರುತ್ತೆ. ಆದರೆ ನಾ ಹೇಳೋದು, ಎಲ್ಲರಿಗೂ ನೆಮ್ಮದಿ ಬೇಕು. ಜೀವನ ಅನ್ನೋದು ಚಿಕ್ಕದು. ಅದನ್ನು ನಾವು ನೆಮ್ಮದಿಯಾಗಿ ಕಳಿಬೇಕು. ಇಲ್ಲದೇರ ಸಲ್ಲದೇರ ಇರೋ ಜಗಳಗಳಾಡಿ ಮನಸ್ತಾಪ ಮಾಡಿಕೊಂಡು ಯಾಕೆ ಎಲ್ಲರ ಜೀವನವನ್ನು ಹಾಳು ಮಾಡ್ತಾರೆ? ಯಾಕೆ ಅನಾರೋಗ್ಯಕ್ಕೆ ತುತ್ತಾಗಬೇಕು? ಮನೆಯಲ್ಲಿದ್ದು ನೆಮ್ಮದಿಯನ್ನು ತರಿಸ್ಕೊಳ್ಬೇಕೇ ಹೊರತು ಮನೆಯನ್ನು ರಣರಂಗ ಮಾಡಿಕೊಳ್ಳೋದು ಸರಿನಾ? ನಾವು ಬುದ್ಧಿವಂತ ಜೀವಿಗಳು ದೇವರ ಸೃಷ್ಟಿಯಲ್ಲಿ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಲ್ವ? ನಾವು ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು, ಯಾವುದಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬಾರ್ದು ಅನ್ನೋದನ್ನ ಅರ್ಥ ಮಾಡಿಕೊಂಡು ಬಾಳಿದ್ರೆ ಎಲ್ಲರಿಗೂ ಒಳ್ಳೆಯದು. ಕೆಟ್ಟ ಮಾತುಗಳು, ನಿಂದನೆಗಳು ಯಾರಿಗೂ ಬೇಡ. ಮಗ ಮದುವೆ ಆಗೋರ್ಗೂ ಅತ್ತೆ ಮಾವಂದರು ಒಂಥರ ಇರ್ತಾರೆ. ಅದೇ ಸೊಸೆ ಬಂದ ಮೇಲೆ ಅವರು ಬದಲಾಗ್ತಾರೆ. ಸೊಸೆಯ ಪಾಡು ಕೇಳೋರು ಯಾರು? ಸೊಸೆಯ ನೋವನ್ನು ಕೇಳೋರು ಯಾರು? ಅವಳು ಚಿಕ್ಕವಳು ಇರ್ತಾಳೆ, ಅನುಭವ ಕಮ್ಮಿ. ಅವಳಿಗೆ ಸಲಹೆ ಕೊಟ್ಟು ಜೀವನದ ಅನುಭವವನ್ನು ಹಂಚಿಕೊಂಡಾಗ ಅವಳು ಮುಂದೆ ಪ್ರೀತಿಯಿಂದ ಬದುಕ್ತಾಳೆ. ಇದಕ್ಕೆ ನಾವು ದಾರಿ ಮಾಡಿಕೊಡೋಣ, ಜೊತೆಗಿರೋಣ ಎಲ್ಲರೂ. ನಮಸ್ಕಾರ.